ನಿಸರ್ಗ, ನಿಮ್ಮ ಒಂದು ಈ ಬೋರ್ಡ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದೀರಾ. ಸೊ ಈ ಒಂದು ಜರ್ನಿ ಯಾವ ರೀತಿ ಇತ್ತು? PW ಕನ್ನಡ ನಿಮಗೆ ಯಾವ ರೀತಿ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದಾ? ಮ್ಯಾಮ್, PW ಕನ್ನಡ ಬಗ್ಗೆ ಹೇಳಬೇಕು ಅಂತ ಅಂದರೆ ನನಗೆ ಸ್ವಲ್ಪ ಫಿಸಿಕ್ಸ್ ತುಂಬ ಕಷ್ಟ ಆಗೋದು ಮುಂಚೆ. ನಾನು PW ಪ್ಲ್ಯಾಟ್ಫಾರ್ಮ್, ಕನ್ನಡ ಪ್ಲ್ಯಾಟ್ಫಾರ್ಮ್ ನೋಡಿದ್ಮೇಲೆ ನನಗೆ ಫಿಸಿಕ್ಸ್ ತುಂಬ ಈಸಿ ಆಗೋದಕ್ಕೆ ಆಯಿತು. ಇನ್ನು ಹೇಳ್ಬೇಕಂದ್ರೆ ನನ್ನ ಸ್ಟಡೀಸ್ ಎಲ್ಲ ನಂದೇ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ. ಪ್ರಾಕ್ಟೀಸ್ ಮಾಡ್ದೇ ಇದ್ದರೆ ಏನೂ ಬರಲ್ಲ. ಟೀಚರ್ಸ್ ಎಷ್ಟು ಎಫರ್ಟ್ ಹಾಕ್ತಾರೋ, ಬಟ್ ಟೀಚರ್ಸ್ ಕಡೆಯಿಂದ 100% ಎಫರ್ಟ್ಸ್ ನನಗೆ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಎಲ್ಲ ನಂದು ಏನು ಇಷ್ಟು ರಿಸಲ್ಟ್ಸ್ ಎಲ್ಲ ಬಂದಿದೆ ನನ್ನ ಎಫರ್ಟ್ಸ್ ಮತ್ತು ಟೀಚರ್ಸ್ ಎಫರ್ಟ್ಸ್ ಆಗಿಂದ ಬಂದಿದೆ ಅಂತ ಹೇಳಿ. ಗ್ರೇಟ್. ಸೊ ಟೀಚರ್ಸ್ ಎಫರ್ಟ್ ಹಾಕಿದರೂ ಕೂಡ ಒಬ್ಬ ಸ್ಟೂಡೆಂಟ್ ಕಡೆಯಿಂದ ಎಫರ್ಟ್ ಬಂದಾಗಲೇ ಅದು ರ್ಯಾಂಕ್ ಆಗಿ ಹೊರಗೆ ಬರೋದು. ಸೊ ಅದಕ್ಕೆ ನಿಸರ್ಗ ಅವರು ಸಾಕ್ಷಿ ಅಂತ ಹೇಳ್ಬೋದು. ಶಿ ಈಸ್ ಆನ್ ಎಕ್ಸಾಂಪಲ್ ಅದಕ್ಕೆ. ಓಕೆ, ಆಲ್ ರೈಟ್. ಸೊ ನಮಸ್ತೆ ಮ್ಯಾಮ್. ಸೊ ನಿಸರ್ಗ ಅವ್ರ ಮದರ್ ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ, ಅವ್ರ ತಾಯಿ. ಸೊ ಅವ್ರ ಜೊತೆ ಕೂಡ ಮಾತಾಡೋಣ. ಯಾಕೆಂದರೆ ಯಾವುದೇ ಸ್ಟೂಡೆಂಟ್ಸು, ಒಬ್ಬ ವಿದ್ಯಾರ್ಥಿ, ಒಬ್ಬ ಹುಡುಗ ಅಥವಾ ಹುಡುಗಿ, ಯಾವುದೇ ಸ್ಟೂಡೆಂಟ್ ಆಗಿರ್ಬೋದು, ಒಳ್ಳೆ ರ್ಯಾಂಕರ್ ಆಗಿ ಹೊರಗೆ ಬರಬೇಕು ಅಂದರೆ ಅಥವಾ ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಖಂಡಿತ ಪೇರೆಂಟ್ಸ್ಗಳ ಸಹಾಯ ಇರಲೇಬೇಕು, ಹೌದಾ? ಸೊ ಹಾಗಿದ್ರೆ ಅವ್ರ ಮದರ್ ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡಿದರು ಅಂತ ಕೇಳೋಣ. ಎಸ್ ಮ್ಯಾಮ್, ಅವರು ಮನೇಲಿಲ್ಲ ಮೇಡಮ್, ಹಾಸ್ಟೆಲಲ್ಲಿದ್ದಾರೆ. ಓಕೆ, ನನಗೆ ನೋಡ್ಕೊತಿದ್ದೀನಿ ಅಂತ ಹೇಳ್ತಾನೆ ಇರಲಿಲ್ಲ ಮೇಡಮ್. ಅವಳೇ ನೋಡ್ಕೊಂತಿದ್ದಾಳೆ, ಅವಳೇ ಓದ್ಕೊಂತಿದ್ದಾಳೆ. ಬಟ್ ನಂಗೆ ಬಂದಾಗ ಮಾತ್ರ ಹೇಳಿದಳು, ಫಿಸಿಕ್ಸ್ ವಾಲದಲ್ಲಿ ಆನ್ಲೈನ್ ಕ್ಲಾಸ್ ನೋಡ್ಕೊತಿದ್ದೀನಿ ಕಣಮ್ಮ ಅಂತ. ಬಟ್ ಫಿಸಿಕ್ಸ್ ವಾಲದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಮನೆಯಲ್ಲಿ ಇಲ್ಲದೆ ಇದ್ರೂ ಕೂಡ ನೀವು ಮಾರಲ್ ಸಪೋರ್ಟ್ ಕೊಟ್ಟಿದ್ದೀರಾ. ಸೊ ಅದಕ್ಕೆ ಈ ಒಂದು ಲೆವೆಲಿಗೆ ನಿಸರ್ಗ ಬಂದಿರೋದು ಅಂತ ಹೇಳ್ಬೋದು. ಆಲ್ ರೈಟ್. ಸೊ ನಿಸರ್ಗ, ಇವಾಗ ನಿಮಗೆ ಒಂದು ಕ್ವೆಶನ್ನು. ಈಗ ನಿಮ್ಮ ಒಂದು ಸ್ಟ್ರಾಟಜಿ ಹೇಗಿತ್ತು? ಅಂದರೆ ಈ ಒಂದು ಸ್ಕೋರ್ ಮಾಡಬೇಕು ಅಂದರೆ, ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಒಬ್ಬ ಸ್ಟೂಡೆಂಟಿಗೆ ಒಂದೊಂದು ಸ್ಟ್ರಾಟಜಿ ಇರ್ತದೆ, ಅದನ್ನೇ ಅವ್ರು ಫಾಲೋ ಮಾಡ್ತಾರೆ. ಸೊ ನಿಮ್ಮ ಸ್ಟ್ರಾಟಜಿ ಹೇಗಿತ್ತು? ಮ್ಯಾಮ್, ನಾನು ಒಂದೇ ಟೈಮ್ ಟೇಬಲ್ನ ಫಾಲೋ ಮಾಡ್ತಿರ್ಲಿಲ್ಲ. ಬಿಕಾಸ್ ಯಾಕೆ ಅಂದರೆ ಒಂದೊಂದು ದಿನ ವರ್ಕ್ ಬೇರೆ ಸಬ್ಜೆಕ್ಟ್ ವರ್ಕ್ಸು ಜಾಸ್ತಿ ಆಗಿಬಿಡುತ್ತೆ. ಅಂದರೆ ಒಂದು ದಿನ ಟೈಮ್ ಟೇಬಲ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೆ. ನಾನು ಬಂದು ಮಾರ್ನಿಂಗ್ ಸ್ಟಡೀಸ್ ನಾನು ಜಾಸ್ತಿ ಮಾಡ್ತಿದ್ದೆ, ಈವ್ನಿಂಗ್ ನೈಟ್ ಸ್ಟಡೀಸ್ ಅಷ್ಟು ಮಾಡ್ತಿರ್ಲಿಲ್ಲ. ನನ್ನ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ 4 o'clock ಅಷ್ಟು ಬೇಗ ಅಡ್ಜಸ್ಟ್ ಆಗ್ತಿರಲಿಲ್ಲ ಎದ್ದು. ಇವ್ರ ಮನೆಯಿಂದ ಫೋನ್, ನಾನು ಹಾಸ್ಟೆಲಲ್ಲಿ ಇರ್ತಿದ್ವಿ, ತುಮಕೂರಲ್ಲಿ ಹಾಸ್ಟೆಲಲ್ಲೇ ಇರ್ತಿದ್ವಿ. ಅವ್ರ ಮನೆಯಲ್ಲಿ 4 ಗಂಟೆಗೆಲ್ಲ ಅವ್ರು ಎದ್ದು ಫೋನ್ ಮಾಡಿ ನಾನು ಎಬ್ರಿಸೋರು, ಎದ್ದು ಓದ್ಕೊ ಅಂತ. ನಾನು ನೈಟ್ ಮಾಮೂಲಿ ಥಿಯರಿ ಪ್ರಿಪ್ರೇಷನ್ಸ್ ಏನಿರುತ್ತೋ ನೈಟ್ ಮಾಡ್ತಿದ್ದೆ. ಕಾಂಪಿಟೇಟಿವ್ ಪ್ರಿಪ್ರೇಷನ್ಸ್ ಎಲ್ಲ ಮಾರ್ನಿಂಗ್ 4 o'clock 7. ನಮಗೆ ಮಾರ್ನಿಂಗ್ 8ಗೆ ಕ್ಲಾಸಸ್ ಸ್ಟಾರ್ಟ್ ಆದರೆ ಇನ್ನು ಈವ್ನಿಂಗ್ 8:30ವರೆಗೂ ಕಾಲೇಜಸಲ್ಲೇ ಇರ್ತಿದ್ವಿ ನಾವು. ಇನ್ನು ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಅಂದರೆ ಫಿಸಿಕ್ಸ್ ಏನಾದರೂ ಡೌಟ್ಸ್ ಕಾನ್ಸೆಪ್ಟ್ ಇದ್ದರೆ ಫಿಸಿಕ್ಸ್ ವಾಲ ಕನ್ನಡ ಜಾಸ್ತಿ ನೋಡ್ತಿದ್ದೆ. ಇಲ್ಲಾಂದರೆ ಅಂದರೆ ಕಾಲೇಜಸ್ಸಲ್ಲೇ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಲ್ಯಾಗ್ ಆಗ್ತಿತ್ತು ಕೂಡ ನನಗೆ. ಬಟ್ ಆಮೇಲೆ CET ಬ್ಯಾಚ್ಗೆ CET ರಿವಿಷನ್ ಸ್ಟಾರ್ಟ್ ಆದಾಗ ನಾನು ಯಾವುದೇ ಥರ ಕ್ರ್ಯಾಶ್ ಕೋರ್ಸ್ ಹೋಗಿಲ್ಲ. ಮೈ ಸೆಲ್ಫ್ ಸ್ಟಡಿ ಹಾಸ್ಟೆಲಲ್ಲಿ ಇದ್ಕೊಂಡೇ ಓದ್ಕೊಂಡಿದ್ದು. ಅದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ಅಂದರೆ KCET ರಿವಿಷನ್ ಬ್ಯಾಚು. ನಾನು ಯಾವುದೇ ಥರ ಬ್ಯಾಚ್ ತೊಗೊಂಡಿರಲಿಲ್ಲ, ಯೂಟ್ಯೂಬ್ ಸೀರೀಸ್ನೇ ನೋಡಿಕೊಂಡು ನಾನು ಪ್ರಿಪೇರ್ ಆಗಿದ್ದೆ. ಓಕೆ, ಗ್ರೇಟ್. ಸೊ ನಿಮ್ಮ ಒಂದು ಜರ್ನಿ ನಿಮ್ಮ ಜೂನಿಯರ್ಸ್ಗಳಿಗೆ ಇನ್ಸ್ಪಿರೇಷನ್ ಅಲ್ವಾ? ಆಲ್ ರೈಟ್. ಸೊ ನೀವು ಫ್ಯೂಚರಲ್ಲಿ ಏನು ಮಾಡಬೇಕಂತ ನಿಮ್ಮ ಆಸೆ? ನನ್ನ ಗೋಲ್ ಇರೋದು ಡಾಕ್ಟರ್, ನಾನು MBBS ಮಾಡಬೇಕು ಅಂತ. ಓಕೆ. ಸೊ ನೀವೇನೇ ಮಾಡಿ, ಸೊ ಅದಕ್ಕೆ ನಿಮ್ಮ ಒಂದು ಪೇರೆಂಟ್ಸ್ ಆಶೀರ್ವಾದ ನಿಮ್ಮ ಜೊತೆಗಿರುತ್ತೆ, ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಜೊತೆ ಇರುತ್ತೆ. ಓಕೆ, ಆಲ್ ರೈಟ್. ಸೊ ಆಲ್ ದ ಬೆಸ್ಟ್.